ಜನರಲ್ಲೇ ಆಯ್ಕೆ ಹೋದ್ರಂತೂ ಇನ್ನೂ ಇಲ್ಲೇ ಏನಪ್ಪ ಅಂತಂದ್ರೆ ಕಾಂಗ್ರೆಸ್ಸಿಗರು ಆಯ್ಕೆ ಹೋದ್ರಂತೂ ಇನ್ನೂ ತೊಂದರೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಏನೋ ಆಗಲಿ ಈಶ್ವರಪ್ಪನವರ ಇವತ್ತು ನಿಂತಿದ್ದು ನಿಲ್ಲಕ್ಕೆ ನಿರ್ಧಾರ ಮಾಡಿದ್ದು ಒಂದು ರೀತಿಯಿಂದ ಏನಪ್ಪ ಅಂತಂದ್ರೆ ಯಾರಾದರೂ ವಿಚಾರ ಮಾಡುವಂಥ ವಿಷಯ ಆಗಿದೆ. ಯಾಕಪ್ಪ ಅಂತಂದ್ರೆ ಈಶ್ವರಪ್ಪನವರು ಜೊತೆಗೆ ಸಿ ಟಿ ರವಿ ಮುಂದೆ ಅವ್ರ ಜೊತೆಗೆ ನಮ್ಮ ಸಿ ಟಿ ರವಿ ಜೊತೆಗೆ ಇನ್ನುಳಿದವರು, ಅದರ ಜೊತೆಗೆ ನಮ್ಮ ಯತ್ನಾಳ್ ಅವರು, ಇವರೆಲ್ಲರೂ ಒಂದಾಗೆ ಈ ನಮ್ಮ ಏನಪ್ಪ ಅಂದರೆ ಯಡಿಯೂರಪ್ಪನವ್ರನ್ನ ವಿರೋಧವಾಗಿ ಕೆಲಸ ಮಾಡಿದ್ರಪ್ಪ ಅಂದ್ರೆ ಆಯ್ಕೆ ಆಗೋದು ಭಾಳ ಕಷ್ಟ ಅನ್ನಿಸ್ತದೆ ನಮಗೂ. ಆದರೆ ಯಡಿಯೂರಪ್ಪನವರು ಈಗಾಗಲೇ ಇವರೆಲ್ಲರ ವಿರೋಧನ ಕಟ್ಕೊಂಡಿದ್ದಾರೆ. ಅದರಲ್ಲೂ ಬಿ ಎಲ್ ಸಂತೋಷ್ ಅವರು ಅಷ್ಟು ಸುಲಭವಾಗಿ ಬಿಟ್ಕೊಡೋ ಅವರು ಅಲ್ಲ ತಮ್ಮ ಹಿಡಿತವನ್ನು. ಅದು ನೋಡೋಣ ಅದನ್ನು. ಯಾಕಪ್ಪ ಅಂತಂದ್ರೆ ಯಡಿಯೂರಪ್ಪನವ್ರೇನು ಸಾಮಾನ್ಯರಿಲ್ಲ, ಅವರು ತಮ್ಮ ಶಕ್ತಿನ ಈಗಾಗಲೇ ತೋರಿಸಿದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ಏನಾದರೂ ಅವರ ಹೆಚ್ಚಿನ ಒಂದು ಏನಪ್ಪ ಅಂತಂದ್ರೆ ಮೆಂಬರ್ಸ್ಗಳನ್ನು ಸದಸ್ಯರನ್ನ ಆಯ್ಕೆ ಮಾಡ್ಕೊಂಡು ಬಂದರೆ ಅದು ಏನಪ್ಪ ಅಂದ್ರೆ ಒಂದು ರೀತಿ ಯಡಿಯೂರಪ್ಪನವ್ರಿಗೆ ದಿಗ್ವಿಜಯ ಇದ್ದಂಗೆ. ಆದರೆ ದಿಗ್ವಿಜಯ ಆಗ್ತದನೋ ಇಲ್ಲೋ ಅನ್ನೋ ಸಹಿತ ಇವತ್ತು ಚರ್ಚಾ ವಿಷಯ ಆಗ್ಯದ. ಈ ಎಲ್ಲ ನೆಲೆಗಟ್ಟಿನೊಳಗೆ ಇವತ್ತು ಬಿ ಜೆ ಪಿ ಇದ್ದಿದ್ದು ಭಿನ್ನಾಭಿಪ್ರಾಯದಿಂದ ಕೊತ್ತನ ಕುದಲಿಕ್ಕೆ ಆಗ್ತದೆ. ಹೀಗಾಗಿ ಬಿ ಜೆ ಪಿಗೆ ಕರ್ನಾಟಕದಲ್ಲಿ ಭವಿಷ್ಯ ವಿಧಾನ ಇದೇ ಏನು ಅನ್ನುವಂಥ ಪ್ರಶ್ನೆಗಳನ್ನು ಮೂಡ್ತಾ ಇದ್ದಾವೆ. ಈ ಎಲ್ಲ ನೆಲೆಗಟ್ಟಿನೆಲ್ಲ ಈ ಎಲ್ಲ ಹಿನ್ನೆಲೆಯಲ್ಲೇ ನಮ್ಮ ಏನಪ್ಪ ಅಂತಂದ್ರೆ ಈಶ್ವರಪ್ಪನವರು ನಡೆದ ಹಾದಿ ಪಾರ್ಟಿಗೆ ಅದಕ್ಕೆ ಹರಿಕೇನ್ ಅಂತ ಕರೀತಾರೆ. ಅಂದರೆ ತಾವು ಸ್ವತಃ ಸುವಿಚಾರ ಮಾಡ್ಕೊಳ್ಳುವಂಥ ಹೆಜ್ಜೆ. ಈಶ್ವರಪ್ಪರು ಗೆದ್ದರೂ ತೊಂದರೆ, ಸೋತ್ರೂ ತೊಂದರೆ. ಇವತ್ತು ಹೇಳ್ತಾ ಇದ್ದಾರೆ ಇಲ್ಲ ಅಂತಲ್ಲ, ಈಶ್ವರಪ್ಪನವ್ರು ಇಲ್ಲ ನಾವು ಗೆಲ್ತೀನಿ ಮತ್ತು ನಾನು ಬಿ ಜೆ ಪಿ ಸಪೋರ್ಟ್ ಮಾಡ್ತೀನಿ ಅಂತ ಮಾತಾಡಿದ್ದಾರೆ, ಹಿಂದುತ್ವದ ವಾದ ಮಾತಾಡಿದ್ದಾರೆ. ಆದರೆ ಅಷ್ಟು ಸುಲಭ ಐತೀನಿ ಗೆಲ್ಲೋದು. ಯಾಕಂತಂದ್ರೆ ಎದುರಾಳಿ ಯಾರಪ್ಪ ಅಂದ್ರೆ ಸ್ವತಃ ಯಡಿಯೂರಪ್ಪ ಇದ್ದಂಗೆ ರೀ, ಅವ್ರ ಮಗ ಜನ ಇವತ್ತು ರಾಘವೇಂದ್ರ ಅವರು. ಆದರೆ ಅವರ ಸುಲಭವಾಗಿ ಸೋಲ್ತಾರೇನೋ ಅಂತ. ಸೋತರೂ ಭಯ ಇವರಿಗೆ, ಈಶ್ವರಪ್ಪನವ್ರಿಗೆ. ಗೆದ್ದರೂ ಇವರಿಗೆ ತೊಂದರೆ ಇದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಎಲ್ಲ ನೆಲೆಗಟ್ಟಲ್ಲೇ ನಾವು ಇವತ್ತು ಈಶ್ವರಪ್ಪ ತೆಗೆದುಕೊಂಡಂಥ ಹೆಜ್ಜೆ ನಿಜವಾಗಿ ಬಿ ಜೆ ಪಿಗೆ ಒಂದು ಕೊಡಲಿ ಪೆಟ್ಟಾಗ್ಬೋದು ಅಂತ. ಕೊಡಲಿ ಕಾಮ ಗಿಡಕ್ಕೆ ಮೃತ್ಯು ಅಂದಂಗೆ ಇವತ್ತು ಈಶ್ವರಪ್ಪನವ್ರಿಗೆ ಡಿಸಿಷನ್ನ ಬಿ ಜೆ ಪಿಗೆ ತೊಂದರೆ ಆಗ್ತದೆ, ಮತ್ತಾರಿಗೂ ಅಲ್ಲ. ಯಾಕಂದ್ರೆ ಯಡಿಯೂರಪ್ಪನವ್ರು ಏನೋ ಗುರಿ ಇಟ್ಕೊಂಡು ಹೊರಟಿದ್ದಾರೆ, ಅದ್ರಲ್ಲಿ ತಮ್ಮ ದೊಡ್ಡ ಸ್ವಾರ್ಥದ ತಮ್ಮ ಮಂದಿನ ಮ್ಯಾಲೆ ತಂದು ಬಿಟ್ಕೋಬೇಕು ಅಂತೇಳಿ ಅದನ್ನು ಅವ್ರು ಟೀಕಾ ಮಾಡೋರು. ಆದರೆ ಬಿ ಜೆ ಪಿ ಉಳಿಬೇಕಾಗಿತ್ತು ಅಂದ್ರೆ ಅಥವಾ ಬೆಳಿಬೇಕಾಗಿತ್ತು ಅಂದ್ರೆ ಯಡಿಯೂರಪ್ಪನವ್ರ ಸಹಕಾರ ಭಾಳ ಪ್ರಮುಖ ಅದ ಅನ್ನೋದು ಅಷ್ಟೋ ಸತ್ಯದ. ಜೊತೆಗೆ ಈಶ್ವರಪ್ಪರು ಜಾಯಿಂಟ್ ಆದರೆ ಇನ್ನೂ ಹೆಚ್ಚಾಗ್ತದೆ. ಇಲ್ಲಂದ್ರೆ ಸ್ವಲ್ಪ ತೊಂದರೆ ಆಗ್ತದೆ ಅನ್ನೋದು ಭಾಳಷ್ಟು ಜನ ತರ್ಕ. ಅದಕ್ಕಾಗಿ ಇನ್ನೂ ಯತ್ನಾಳ್ ಅವರಾಗಿರ್ಬೋದು, ಮತ್ತವರಾಗಿರ್ಬೋದು, ಅವರು ಸಹಿತ ಅಷ್ಟು ವಿರೋಧವನ್ನು ಕಡಿಮೆ ಮಾಡಿಲ್ಲ, ಅವರು ಮುಂದುವರಿಸಿದ್ದಾರೆ. ಈ ಒಂದು ವಿರೋಧ ಎಲ್ಲಿ ತನಕ ಹೋಗಿಬಿಟ್ಬೋದು ನೋಡಬೇಕಾಗಿದ್ದು. ಯಾರಿದ್ರೆ ಗೆಲ್ತಾರೋ, ಯಾರಿದ್ರೆ ಸೋಲ್ತಾರೋ, ಯಾರು ಗೆಲ್ಲಿ ಯಾರು ಸೋಲಿ ಅದು ಹೊಡೆದು ಬಿಡೋದು ಯಾರಿಗೆ ಅಂದರೆ ಬಿ ಜೆ ಪಿಗರಿಗೆ. ಅದಕ್ಕಾಗಿ ಬಿ ಜೆ ಪಿಗರು ಈ ಒಂದು ಕ್ಷೇತ್ರದ ಮೇಲೆ ತಮ್ಮ ನಿಗಾ ಇಟ್ಕೊಂಡಿದ್ದಾರೆ. ಶಿವಮೊಗ್ಗದ ಮೇಲೆ ಇಲ್ಲಿ ಏನು ಆಗ್ತದೆ, ಇಡೀ ರಾಜ್ಯದ ಮೇಲೆ ಪರಿಣಾಮ ಮಾಡುವಂಥದ್ದು ಆಗ್ತದೆ ಅಂತೇಳಿ ಈ ಒಂದು ಹಿನ್ನೆಲೆಯಲ್ಲೇ ನಾವು ಇವತ್ತು ಇದು ನೋಡಿದಾಗ, ಇದನ್ನೆಲ್ಲ ವಿಚಾರ ಮಾಡಿದಾಗ ಯಡಿಯೂರಪ್ಪನವರು ಸಾಹಸ ಮಾಡ್ತಾಯಿದ್ದಾರೆ. ಯಡಿಯೂರಪ್ಪನವರು ಗೆಲ್ಲೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಅವ್ರು ಗೆಲ್ಲಿ ಅಂತ ಹೇಳಬೇಕಾಗಿದ್ದನ್ನ ಅವ್ರು ಗೆಲ್ತಾರೋ ಅನ್ನುವಂಥ ವಿಶ್ವಾಸ ಇವತ್ತು ಉಳಿತಾ ಇಲ್ಲ. ಯಾಕಂದರೆ ಈಶ್ವರಪ್ಪ ಅವ್ರಿಗೂ ಸಹಿತ ಈ ಶಿವಮೊಗ್ಗದಲ್ಲಿ ಒಂದು ಹಿಡಿತದ, ಅವರು ಅದನ್ನು ಉಪಯೋಗ ಮಾಡಿಕೊಂಡು ಮೇಲೆ ಹೇಳ್ಬೋದು ಅಂತ. ಒಟ್ಟಾರೆಯಾಗಿ ನಾವು ಇಲ್ಲಿವರೆಗೆ ಚರ್ಚೆ ಮಾಡಿದ ವಿಷಯ ಏನಪ್ಪ ಅಂತಂದ್ರೆ, ಈ ಬಿ ಜೆ ಪಿ ಅಥವಾ ಆರ್ ಎಸ್ ಎಸ್ ಅನ್ನುವಂಥ ವಿಚಾರಧಾರೆಯಿಂದ ಜನ ನಮ್ಮ ಯಾರಪ್ಪ ಅಂದರೆ ಈಶ್ವರಪ್ಪನವರು ಇವರು ನಿಜವಾಗಿಯೂ ತಮ್ಮ ವಿಚಾರಧಾರೆ ನೆರವೇರಿನಲ್ಲಿ ಗೆದ್ದು ಬರ್ತಾರ ಅನ್ನೋದು ಇನ್ನೂ ಪ್ರಶ್ನೆಗಳಿದ್ದಾವೆ. ನೋಡೋಣ ಏನಾಗ್ತದೆ. ಆದರೆ ಒಟ್ಟಾರೆಯಾಗಿ ಬಿ ಜೆ ಪಿ ಹೊಡೆದು ಬರ್ತಿದೆ ಅನ್ನೋದು ಎರಡು ಮಾತಿಲ್ಲ. ಈಗಾಗಲೇ ಬಿ ಜೆ ಪಿ ನಾಯಕರು ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ. ಅವ್ರಿಗೂ ಭಯ ಮೂಡಲಿಕ್ಕತ್ತದೆ, ಏನೋ ಒಂದು ವಿಪರೀತ ಆಗ್ತದಪ್ಪ ಅಂತೇಳಿ. ಅದೇನಾಗ್ಬೋದು, ಎಂತಾಗ್ಬೋದು ನಾವು ನೋಡೋಣ. ಮತ್ತು ಮುಂದೆ ಅದು ಬಂದ ಚರ್ಚೆ ಮಾಡೋಣ. ಆದರೆ ತುರ್ತು ಮಾತ್ರ ನಮ್ಮ ಈಶ್ವರಪ್ಪನವರು ಈ ಒಂದು ರೆಬೆಲಿಯನ್ ಒಬ್ಬ ವ್ಯವಸ್ಥೆ ವಿರೋಧಿ ಹೋರಾಟಕ್ಕೆ ಇಳಿದಿದ್ದಾರೆ. ಅವ್ರ ಜೊತೆಗೆ ನಮ್ಮ LK ಅವ್ರ ನಮ್ಮ ಯಾರಪ್ಪ ಅಂತಂದ್ರೆ ಈ ನಮ್ಮ ಈಶ್ವರಪ್ಪನವ್ರ ಜೊತೆಗೆ ಇನ್ನುಳಿದವ್ರ ಮಿತ್ರರು ಸಹಿತ ಭಾಗಿಯಾಗೋದ್ರಿಂದಾಗಿ ಅವ್ರು ಸ್ಟ್ರಾಂಗ್ ಆಗ್ಬೋದು ಅಂತೇಳಿ. ಅದೇನೋ ಆಗಲಿ, ಇದು ಮಾತ್ರ ಪೆಟ್ಟು ಯಾರಿಗೆ ಬೀಳ್ತದಪ್ಪ ಅಂದ್ರೆ ಬಿ ಜೆ ಪಿ ಬೀಳ್ತೈತಿ ಅನ್ನೋದನ್ನು ಯಾರಾದ್ರೂ ನೆನಪಿಡಬೇಕು.